ಪೂಜಾ, ಈಗ ಸ್ನಾನ ಆಯ್ತಾ? ಅಶ್ವಿನ್, ಪೂಜನ್ಗೆ ನೀನೇ ತಿಂಡಿ ತಿನ್ನಿಸ್ಬಿಡು. ಆರೋದ್ರೊಳಗೆ ಬೇಗ ತಿನ್ಬಿಡು. ಇದರಲ್ಲಿ ಯಾವ ವಿಷ ಕೊಟ್ಟಿದ್ದೀರಾ? ವಿಷಾನಾ? ನಾನಾ? ನೀವೇ. ಅಲ್ಲ, ನಾನ್ಯಾಕೋ ವಿಷ ಹಾಕ್ಲಿ? ನನ್ನ ಹೆಂಡತಿ ಬದುಕಿದ್ರೆ ಅವಳಿಗೆ ಇನ್ನೊಂದು ಮಗು ಆಗುತ್ತೆ. ಆಗ ನಿನ್ಗೆ ಆಸ್ತಿ ಕೈ ತಪ್ಪೋಗುತ್ತೆ. ಆಸ್ತಿ ಉಳಿಸ್ಕೊಳಕ್ಕೋಸ್ಕರ ನೀ ಇನ್ನೊಂದು ಮಗು ಕೊಲ್ಬೇಕು, ಹೊಸ ಪ್ಲಾನ್ ಮಾಡಬೇಕು. ಅದೆಲ್ಲ ಮಾಡೋದ್ರ ಬದಲು ಈಗಲೇ ನನ್ನ ಹೆಂಡತಿಗೆ ವಿಷ ಕೊಟ್ಬಿಟ್ರೆ ಎಲ್ಲ ಆಸ್ತಿನೂ ನಿನ್ಗೆ ಆಗ್ಬಿಡುತ್ತಲ್ಲ. ಅಶ್ವಿನ್, ಏನೇನೋ ಮಾತಾಡ್ಬೇಡ. ನನಗೆ ಯಾವ ಆಸ್ತಿ ಮೇಲೂ ವ್ಯಾಮೋಹ ಇಲ್ಲ. ಮುಚ್ಚೆ ಬಾಯಿ. ವ್ಯಾಮೋಹ ಇಲ್ದೆ ನನ್ ಮೊಮ್ಮಗುಗೆ ಸ್ಲೋ ಪಾಯ್ಸನ್ ಆಗಿ ಕೊಂದ್ಯಾ ನೀನು? ನೀವಿನ್ನೂ ಅದನ್ನೇ ನಿಜ ಅಂತ ನಂಬಿದೀರಾ? ನನ್ ಮೇಲೆ ಇನ್ನೂ ಅನುಮಾನನಾ? ಅನುಮಾನ ಅಲ್ಲ, 100% ಇದು ನಿನ್ ಕೆಲ್ಸನೇ ಅಂತ ಖಾತ್ರಿ ಆಗೋಗಿದೆ ನಮ್ಗೆ. ಇಷ್ಟು ದಿನ ನಿನ್ನ ನಂಬಿ ನನ್ನ ಮಗುನ್ ಕಳ್ಕೊಂಡಿರೋದೇ ಸಾಕು. ಇನ್ನು ನನ್ನ ಹೆಂಡತಿನ ಕಳ್ಕೊಳಕ್ ನಾನಂತೂ ಇಷ್ಟಪಡಲ್ಲ. ನಿನ್ ಕೈಯಾರೆ ಒಂತೂ ತನ್ನ ಅಲ್ಲ, ಒಂದ್ ತೊಟ್ಟು ನೀರು ಕೊಡಲ್ಲ ಅವಳಿಗೆ ನಾನು. ಅಂದ್ರೆ ಈ ತಿಂಡಿನಲ್ಲಿ ನಾನು ವಿಷ ಹಾಕಿದ್ದೀನಿ ಅಂತ ನಿಮ್ಗೆ ಅನುಮಾನ ಅಲ್ವಾ? ಕುಡಿಲಿ. ನೋಡಶ್ವಿನ್, ನಿನ್ ಕಣ್ಮುಂದೆನೆ ತಿಂದಿದ್ದೀನಿ. ನನ್ಗೇನು ಆಗಿಲ್ಲ. ನಾನಿನ್ನೂ ಬದುಕಿದ್ದೀನಿ ಕಣೋ. ನಾನು ನಿಜವಾಗ್ಲೂ ಇದ್ರಲ್ಲಿ ಯಾವ ವಿಷನೂ ಹಾಕಿಲ್ಲ. ನೀನ್ ವಿಷ ಹಾಕಿಲ್ಲ ಅಂದ್ರೂ ಅಷ್ಟೇ. ನೀನ್ ಮುಟ್ಟಿದ್ಯಾ ಅಂದ್ಮೇಲೆ ಅದು ವಿಷನೇ. ನೀನೇ ತಿನ್ ಸಾಯಿ. ಪೂಜಾ, ನೋಡು ಪೂಜಾ, ಅವ್ನು ಹೇಗ್ ಮಾತಾಡ್ ಹೋಗ್ತಿದ್ದಾನೆ. ಅಮ್ಮ, ಅವನ್ನ ಆಚೆ ಕಳಿಸಿ ಬಾಗ್ಲಾಕು. ಪೂಜಾ, ನೀನುನಾ? ಅಮ್ಮ, ಅವಳ ಹೋಗೋದು ಓಡಿಸು. ಅವಳಿಲ್ಲಿದ್ರೆ ನಂಗೆ ಹುಚ್ಚಿಡಿತಾ ಇದೆ. ಹೇಯ್, ನನ್ ಮಗಳು ಹೇಳಿದ್ ಕೇಳಿಸ್ಲಿಲ್ವೇನೆ? ಇನ್ನು ಯಾರನ್ನ ತಿನ್ಕೋಬೇಕಂತ ಇಲ್ಲೇ ನಿಂತಿದ್ಯಾ? ತೊಲ್ಗೆ. ಇನ್ನೊಂದ್ಸಲ ನನ್ ಮಗಳು ರೂಮ್ ಕಡೆ ತಲೆ ಹಾಕ್ಬೇಡ. ನಡಿಯೇ ನಡಿಯೇ, ಹೋಗೆ. ಅಬ್ಬಬ್ಬಬ್ಬಬ್ಬಾ, ಏನ್ ಬಂಡ್ ಜನ್ಮಾನೋ. ನಮ್ಮಂತವ್ರಾಗಿದ್ರೆ ಇಷ್ಟೊತ್ತಿಗೆ ನೆಗದ್ ಬಿದ್ದು ಸತ್ತೇ ಹೋಗ್ತಿದ್ವಿ. ಬಾರೆ ಪೂಜಾ. ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಅದಕ್ಕೆ ಕೋಪದಲ್ಲೇನೋ ಮಾತಾಡ್ತಾರೆ. ನೀನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇನ್ ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೋ. ಸೇವಂತಿ, ಸೇವಂತಿ ನಿಂತ್ಕೋ. ಯಾಕೆ ಸೇವಂತಿ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ? ಸೇವಂತಿ, ನನ್ನ ಮುಖನೂ ನೋಡದೇ ಇರೋಷ್ಟು ಕೋಪನ? ಸೇವಂತಿ, ಅಶ್ವಿನ್, 1 ನಿಮಿಷ ನಿಂತ್ಕೋ. ಏನು? ಅಶ್ವಿನ್, ಏನಪ್ಪ ಇದು?
ನಿನಗ್ ನನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ವಾ? ನೀವೆಲ್ಲ ಸೇರ್ಕೊಂಡು ನನ್ನ ಮಗು ಮುಖ ನೋಡ್ದೇ ಇರೋ ಥರನೇ ಮಾಡ್ಬಿಟ್ರಿ. ಸಾರಿ ಅಶ್ವಿನ್, ಆ ಸೇವಂತಿನ ನಂಬಿ ನಿನಗ್ ಅನ್ಯಾಯ ಮಾಡ್ಬಿಟ್ವಿ. ಸಾರಿ ಕೇಳಿದ ತಕ್ಷಣ ಸತ್ತೋಗಿರೋ ನನ್ನ ಮಗು ವಾಪಸ್ ಬರುತ್ತಾ? ಇದ್ರ ಬದಲು ಅವತ್ ಸೇವಂತಿ ನನ್ನ ಮಗುಗೆ ಏನ್ ಕೊಡ್ತಿದ್ದಾಳೆ ಅಂತ ಒಂದ್ ಸ್ವಲ್ಪ ಗಮನ ಕೊಟ್ಟಿದ್ದಿದ್ರುವೆ ಇವತ್ತು ನನ್ನ ಮಗು ಬದುಕಿರ್ತಿತ್ತಮ್ಮ. ಅಶ್ವಿನ್, ನಾನು ಏನ್ ಮಾಡ್ಲಿ? ನಾನು ಒಬ್ಳೆ ಅವಳನ್ನ ನಂಬುದ್ನಾ? ಇಡೀ ಮನೆನೇ ಅವಳನ್ನ ನಂಬಿತ್ತು. ಅಷ್ಟೇ ಯಾಕೆ, ನೀನು ಸಹ. ನಿನ್ಗೆ ಹೆತ್ತ ತಾಯಿಗಿಂತ ಅವಳ ಮೇಲೆ ಜಾಸ್ತಿ ಪ್ರೀತಿ ಹುಟ್ಟಿತ್ತು. ನೀನ್ ಅವಳಿಗೆ ತಾಯಿ ಸ್ಥಾನ ಕೊಟ್ಟಿದ್ದೆ. ನನಗ್ ಬುದ್ಧಿ ಇಲ್ಲ, ಅದಕ್ಕೆ ನಂಬಿ ನಾನು ಹಾಳಾಗಿದ್ದು. ನಾನು ಅಷ್ಟೇ ಕಣೋ, ಅವಳನ್ನ ನಂಬಿ ಹಾಳಾಗೋದೆ. ಅಶ್ವಿನ್, ನಿಜ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಂದ. ಅವಳು ಹೀಗ್ ಮಾಡ್ತಾಳೆ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಹುಷಾರಾಗ್ಬಿಡ್ತಿದ್ದೆ. ಅಶ್ವಿನ್, ನನ್ಗೆ ಈ ವಿಷಯ... ಅಯ್ಯೋ ಬಿಡು, ಎಲ್ಲ ಬರೀ ನೆಪ ಹೇಳವ್ರೆ. ನಿಮ್ಮನ್ನೆಲ್ಲ ನಂಬಿ ನಾನು ಹೋಟ್ಲು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಯಪ್ಪ, ಇನ್ನು ನಾನು ಯಾರನ್ನೂ ನಂಬಲ್ಲಪ್ಪ. ನೀನ್ ಏನೇ ಹೇಳೋ, ನೀವೆಲ್ಲ ಸೇವಂತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದಷ್ಟು ನನ್ನ ಹೆಂಡತಿ ಮೆರೆಸ್ಲಿಲ್ಲ. ಏಯ್, ಅಪ್ಪಪ್ಪಪ್ಪಪ್ಪ, ಏನ್ ಮರ್ಯಾದೆ, ಏನ್ ಗೌರವ. ಎಷ್ಟೇ ಆದ್ರೂ ಈ ಮನೆ ಮೊಮ್ಮಗಳಲ್ವಾ ಅವಳು. ಯಾಕೋ ಅಶ್ವಿನ್, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ನನ್ಗೆಲ್ರೂ ಒಂದೇ ಕಣೋ. ಯಾಕೆ ಸುಳ್ಳು ಹೇಳ್ತೀಯ? ನಾನ್ ನನ್ನ ಕಣ್ಣಾರೆ ನೋಡ್ಲಿಲ್ವಾ? ಯಾಕೆ ನೀನ್ ಜಾಸ್ತಿ ಕಾಳಜಿ ಮಾಡ್ಲಿಲ್ವಾ? ಹಾಗಂತ ಆಗಿದ್ದಕ್ಕೆಲ್ಲ ನನ್ನೇ ಹೊಣೆ ಮಾಡ್ಬೇಡ ನೀನು. ಅಶ್ವಿನ್, ಪ್ಲೀಸ್ ಕಣೋ, ನೀನು ಅರ್ಜುನ್ ತರ ನನ್ ಮೇಲೆ ಅನುಮಾನ ಪಡ್ಬೇಡ. ನೋಡು, ಇನ್ಮೇಲೆ ನಾನು ಪೂಜಾನ ಚೆನ್ನಾಗಿ ನೋಡ್ಕೋತೀನಿ. ಆ ಸೇವಂತಿ ಹತ್ರ ಹೋಗೋದೇ ಇಲ್ಲ. ಅವಳನ್ನ ಪೂರ್ತಿ ದೂರ ಮಾಡ್ಬಿಡ್ತೀನಿ. ಪ್ಲೀಸ್ ಕಣೋ, ನೀನ್ ನನ್ನನ್ನ ದೂರ ಮಾಡ್ಬೇಡ. ಪ್ಲೀಸ್ ಕಣೋ ಅಶ್ವಿನ್. ಅರ್ಜುನ್ ಮಾವ, ಬೇಗ ಬನ್ನಿ. ಥ್ಯಾಂಕ್ ಯು ಮಣಿ. ಥ್ಯಾಂಕ್ಸಾ? ಯಾಕೆ? ಯಾಕಂದ್ರೆ ನೀನ್ ಸೇವಂತಿ ಅದಕ್ಕೆನ ಕಾಪಾಡಿದ್ಯಲ್ಲ, ಅದಕ್ಕೆ. ನೀನ್ ಇಲ್ದೇ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ.